ವೃಷಭ ರಾಶಿಯವರಿಗೆ ಬರಲಿದೆ ಭಾರಿ ಅದೃಷ್ಟ, ಜೀವನವೇ ಬದಲಾಗುವ ಸಮಯ. ಜುಲೈ ತಿಂಗಳ ಭವಿಷ್ಯ 2026 ಏನೇನು ಫಲಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಿಮಗೆ ಇದರ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಸಾಕ್ಷಾತ್ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆಯಾಗುತ್ತೆ. ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ಹಾಗೂ ಭಕ್ತಿಯಿಂದ ನಮಿಸಿ. ಬನ್ನಿ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಕಠಿಣ ಶ್ರಮ ಮತ್ತು ಪ್ರಕೃತಿಯ ಪ್ರಿಯರು. ಹೊರಗಡೆ ಆದಷ್ಟು ಟ್ರಾವೆಲ್ ಮಾಡಬೇಕು, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಬೇಕು, ಕೆಲಸ ಮಾಡಬೇಕು. ಕೆಲಸದ ಮೇಲೆ ಬಹಳಷ್ಟು ಕಾನ್ಸಂಟ್ರೇಷನನ್ನು ಕೊಡಲೇಬೇಕು. ಮೊದಲು ಕೆಲಸ, ನಂತರ ಪ್ರಯಾಣ. ಮತ್ತು ಪ್ರಕೃತಿಯನ್ನು ಆದಷ್ಟು ಹೆಚ್ಚಿಗೆ ಪ್ರೀತಿಯನ್ನು ಪಡಿಬೇಕು. ಮತ್ತು ಆದಷ್ಟು ಕಲೆ ಹಾಗೂ ಸಾಂಸ್ಕೃತಿಕ ನಡುವೆ ಬಹಳಷ್ಟು ಒಲವನ್ನು ಬರುವಂತಹ ಸಾಧ್ಯತೆ ಇದೆ. ಪುಸ್ತಕ ಹಾಗೂ ಮತ್ತು ಕೃತಿಗಳನ್ನು ಓದೋದಾಗಿರಬಹುದು. ಮತ್ತು ಹೆಚ್ಚಿನದಾಗಿ ನಿಮಗೆ ಆಸಕ್ತಿಯನ್ನು ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿಬರುವಂತಹ ಸಾಧ್ಯತೆ ಇದೆ. ಗುರುಗಳೇ, ಎಷ್ಟೋ ವರ್ಷಗಳಿಂದ ಅಂದುಕೊಂಡಂತಹ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ ಬರೋಕ್ಕಾಗ್ತಾ ಇಲ್ಲ, ತಿರುಪತಿಗೆ ಹೋಗಕ್ಕೆ ಬರೋಕ್ಕಾಗ್ತಾ ಇಲ್ಲ, ಮಂತ್ರಾಲಯ ಸ್ವಾಮಿಗಳ ದರ್ಶನ ಮಾಡೋಕ್ಕಾಗ್ತಾ ಇಲ್ಲ, ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಕ್ಕಾಗ್ತಾ ಇಲ್ಲ ಅಂತ ನೀವು ಬಹಳಷ್ಟು ನಿಮ್ಮ ಮನಸ್ಸಿನಲ್ಲಿ ಒಂದು ಕೊರಗಿರುತ್ತೆ. ಆದರೆ ಈ ತಿಂಗಳು ಅಚಾನಕ್ಕಾಗಿ ನೀವು ಅಂದುಕೊಂಡೇ ಇರೋದಿಲ್ಲ, ಆ ರೀತಿಯಲ್ಲಿ ಯೋಜನೆಯನ್ನು ರೂಪಿಸಿಕೊಂಡು ನಿಮಗೆ ದೂರ ಪ್ರಯಾಣ ಮಾಡುವಂತಹ ಯೋಗಗಳು ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮೊದಲನೇದಾಗಿ ವಿಶೇಷವಾಗಿ ಉದ್ಯೋಗದಲ್ಲಿ ನೋಡಿ, ಇಂಟೀರಿಯರ್ ಸಂಬಂಧಪಟ್ಟಂಥ ಉದ್ಯೋಗವನ್ನು ಮಾಡುವವರಿಗೆ ಕೆಲಸದಲ್ಲಿ ಬಹಳಷ್ಟು ರೀತಿಯಾದಂಥ ಅಧಿಕವಾದಂಥ ಲಾಭ. ನೀವು ಕೆಲಸ ಕಲಿಬೇಕು ಅಂತ ಹೇಳಿ ಅವರೊಟ್ಟಿಗೆ ನೀವು ಕೆಲಸವನ್ನು ಕಲ್ತಿರ್ತೀರ. ಒಂದು ಸಿವಿಲ್ ಸಂಬಂಧಪಟ್ಟಂಥ ಒಂದು ಕೆಲಸ ಆಗಿರ್ಬೋದು, ಅಂಥವರಿಗೆ ವಿಶೇಷವಾದಂಥ ಲಾಭ. ನಿಮ್ಮ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಅವ್ರ ಹತ್ರ ಕೆಲಸ ಕಲ್ತ್ಕೋಬೇಕು, ಹೊಸ ಉದ್ಯಮವನ್ನು ಮಾಡಬೇಕು ಅನ್ನುವಂಥದ್ದೇ ನಿಮ್ಮ ಗುರಿ. ಆದರೆ ಆ ಕೆಲಸದಲ್ಲಿ ನಿಮಗೆ ಬಹಳಷ್ಟು ರೀತಿಯಾದಂಥ ಅಪಮಾನಗಳನ್ನು ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ. ಅಂತಹ ವ್ಯಕ್ತಿಗಳ ಬಗ್ಗೆ ನೀವು ತಲೆಕೆಡಿಸ್ಕೊಳ್ಳದೆ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋದರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಓಕೆನಾ? ಮತ್ತು ಈ ಕೆಲಸವನ್ನು ನೀವು ಪೂರ್ಣ ಮಾಡೇ ಮಾಡ್ತೀರಾ. ಸ್ವಂತ ಉದ್ಯಮವನ್ನು ಏನು ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಅದನ್ನು ಮಾಡ್ತೀರಾ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಬ್ಯಾಂಕಿಂಗ್ ಕೆಲಸದಲ್ಲಿರುವವರಿಗೆ ಗೌರವ ಪ್ರಾಪ್ತಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಭಾಳಷ್ಟು ವರ್ಷಗಳಿಂದ ಒಂದು ಸ್ಯಾಲ್ರಿಯಲ್ಲಿ ಇಂಕ್ರಿಮೆಂಟ್ ಆಗಿರೋದಿಲ್ಲ ಮತ್ತು ಪ್ರಮೋಷನನ್ನು ಸಿಕ್ಕಿರೋದಿಲ್ಲ. ಈ ಒಂದು ತಿಂಗಳಿನಲ್ಲಿ ನಿಮಗೆ ಪ್ರಮೋಷನ್ನು ಸಿಗುವಂಥ ಸಾಧ್ಯತೆ ಇದೆ. ಅದು ಒಂದು ಹೆಣ್ಣಿನಿಂದ. ಓಕೆನಾ? ಒಂದು ಹೆಣ್ಣಿನಿಂದ ಅಥವಾ ಒಂದು ಹೆಣ್ಣು ಅಧಿಕಾರಿಯಿಂದ ಅಥವಾ ಒಂದು ಹೆಣ್ಣಿನಿಂದ ನಿಮಗೆ ಬಹಳಷ್ಟು ರೀತಿಯಾದಂಥ ಲಾಭವಾಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲಸ ಬಿಡಬೇಕನ್ನೋಷ್ಟರಲ್ಲೇ ಯಾರೋ ಒಬ್ಬರು ದೇವರ ರೂಪದಲ್ಲಿ ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ಅದು ಒಂದು IT ಸೆಕ್ಟರ್ನಲ್ಲಿ ಇರ್ತಕ್ಕಂಥವರೇ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲಿರ್ತಕ್ಕಂಥ ಉದ್ಯೋಗಿಗಳೇ ಆಗಿರ್ಬೋದು. ಅಂಥವರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಇನ್ನು ವಿಶೇಷವಾಗಿ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ, ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನಲ್ಲಿ ಶೀಘ್ರವಾಗಿ ಹಣ ಗಳಿಸುವಂಥ ಯೋಜನೆ ಏನಾದರೂ ಮಾಡಿ ಈ ಒಂದು ತಿಂಗಳಿನಲ್ಲಿ ಒಂದು 10 ಲಕ್ಷ ಸಂಪಾದನೆ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ, ಒಂದು ಬಯಕೆ, ಒಂದು ಸಂಕಲ್ಪ, ಒಂದು ಮ್ಯಾನಿಫೆಸ್ಟೇಷನ್ನ ಇಟ್ಕೊಂಡಿರ್ತೀರ. ಅದು ನೆರವೇರುವಂತಹ ಸಾಧ್ಯತೆ ಇದೆ. ಆವಾಗಲೇ ನಾನು ಹೇಳ್ದಂಗೆ ಬರಲಿದೆ ಭಾರಿ ಅದೃಷ್ಟ, ಜೀವನವೇ ಬದಲಾಗುವಂಥ ಒಂದು ಸಮಯ ಅಂತ ನಾನು ಹೇಳಿದೆ. ಏನಂತ ಹೇಳಿದೆ ಅಂದರೆ ಇದಕ್ಕೆ ಹೇಳಿದ್ದು. ಆದರೆ ಅದು ಒಳ್ಳೆಯ ಮಾರ್ಗದಲ್ಲಿ ನೀವು ಅದನ್ನು ಸಂಪಾದಿಸಬೇಕು. ಅದನ್ನು ಬಿಟ್ಟು ನೀವೇನಾದರೂ ಸ್ವಲ್ಪ ಗ್ಯಾಂಬ್ಲಿಂಗ್ಗಳನ್ನು ಆಡೋದಾಗಿರ್ಬೋದು, ಅಂಥ ಒಂದು ಕೆಲಸಗಳಿಗೆ ನೀವು ಹೋದರೆ ನೀವೇ ಅದಕ್ಕೆ ಒಂದು ಸಂಪೂರ್ಣವಾಗಿ ನಿಮ್ಮ ಹಣ ಏನಿದೆ ನೀವೇ ನಿಮ್ಮ ಕೈಯಿಂದ ಕಳೆದುಕೊಳ್ಳುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಷೇರು ಮಾರುಕಟ್ಟೆ ಹೂಡಿಕೆಯನ್ನು ಮಾಡುವವರಿಗೆ, ವ್ಯವಹಾರ ಮಾಡುವವರಿಗೆ ಲಾಭವಿದೆ. ಆದರೆ ಆದಷ್ಟು ಎಚ್ಚರಿಕೆಯಿಂದ ಇರಿ. ನೀವೇ ಅದರಲ್ಲಿ ಮುಳುಗು ಹೋಗೋ ರೀತಿಯಲ್ಲಿ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಹೋಗಬೇಡಿ, ಅದು ನಿಮಗೆ ಕಂಟಕ. ಇನ್ನು ಉದ್ಯಮ, ರೆಸ್ಟೋರೆಂಟ್ ಬಿಸ್ನೆಸ್ ಮಾಡೋರಿಗೆ, ಬೇಕರಿ ವ್ಯಾಪಾರಸ್ಥರಿಗೆ, ಸಿಹಿ ತಿಂಡಿಗಳ ವ್ಯಾಪಾರವನ್ನು ಮಾಡೋರಿಗೆ, ಅಂಥವರಿಗೆ ಅಧಿಕವಾದಂಥ ಲಾಭವನ್ನು ಗಳಿಸುವಂತಹ ಸಾಧ್ಯತೆ ಇದೆ. ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿನಲ್ಲಿ ವ್ಯಾಪಾರ ಕುಂಠಿತ ಇರಬಹುದು. ಆದರೆ ತಿಂಗಳ 15ರ ನಂತರ
ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮಾಡುವಂತಹ ಕೆಲಸ, ನೀವು ಭಾಳ ಶ್ರಮಜೀವಿಗಳು. ಯಾವತ್ತೂ ಹೇಳಬೇಕಂದ್ರೆ ನಾನು ಆವಾಗಲೇ ಹೇಳ್ದಂಗೆ ಭಾಳ ಕಠಿಣವಾದಂತಹ ಶ್ರಮವನ್ನು ಹಾಕ್ತೀರಾ. ಆ ಕಠಿಣವಾದಂತಹ ಶ್ರಮಕ್ಕೆ ಒಂದು ಒಳ್ಳೆ ಪ್ರತಿಫಲ ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದುತ್ತೀರಾ ಮತ್ತು ನಾನಾ ರೀತಿಯಾದಂತಹ ಹೊಸ ಮೂಲಗಳನ್ನು ಹುಡುಕ್ತೀರಾ. ನೀವೇನಾದರೂ ಈಗ ಫುಡ್ ಇಂಡಸ್ಟ್ರಿಯರ್ ಆಗಿದ್ದರೆ ಹೊಸ ಡಿಶಸ್ ಬಗ್ಗೆ ಅದರ ಬಗ್ಗೆ ಭಾಳಷ್ಟು ಸಂಶೋಧನೆಯನ್ನು ಮಾಡಿ ಅದರ ಬಗ್ಗೆ ಅಧ್ಯಯನವನ್ನು ಮಾಡಿ ಜನರಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡಬೇಕು ಅನ್ನುವಂಥ ವ್ಯಕ್ತಿಗಳು ನೀವಾಗಿರ್ತೀರ. ಆ ರೀತಿಯಲ್ಲಿ ಯೋಜನೆಯನ್ನು ಯಾರ್ಯಾರು ರೂಪಿಸ್ಕೊಂಡಿರ್ತಾರೆ ನೋಡಿ, ನಿಮ್ಮ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನಿಮ್ಮ ಒಂದು ವ್ಯಾಪಾರದಲ್ಲಿ ಅಧಿಕವಾದಂಥ ಲಾಭವಿದೆ, ಅದು 15ರ ನಂತರ. ಇನ್ನು ಕೃಷಿ ಚಟುವಟಿಕೆಯನ್ನು ಮಾಡುವಂಥ ವ್ಯಕ್ತಿಗಳಿಗೆ ನೋಡಿ, ತೋಟಗಾರಿಕೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭ, ಅಡಿಕೆ ಆಗಿರ್ಬೋದು ಅಥವಾ ಕಾಡು ಕೃಷಿ ಅಂತ ನಾವೇನು ಕರಿತೀವಿ, ಅದರಲ್ಲಿ ಎಷ್ಟೋ ವರ್ಷಗಳ ನಂತರ ನೀವು ಏನು ಆ ಒಂದು ಗಿಡನ ಬೆಳೆಸಿರ್ತೀರ, ಇವಾಗ ಅದಕ್ಕೆ ಒಂದು ಒಳ್ಳೆಯ ಲಾಭವನ್ನು ಗಳಿಸುವಂಥ ಸಾಧ್ಯತೆ ಇದೆ. ಅಥವಾ ಒಂದು ಮಾವಿನ ಹಣ್ಣನ್ನು ಹಾಕಿರ್ತೀರ, ಅಂಥ ಒಂದು ಬೆಳೆಗಾರರಿಗೆ, ವಿಶೇಷವಾಗಿ ರೈತರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಗಳಿಸುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಅಪೇಕ್ಷೆಯ ತಕ್ಕಂತೆ ನಿಮಗೆ ಲಾಭವು ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಕುಟುಂಬ, ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವಂತಹ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಮಕ್ಕಳ ವಿವಾಹ ಏನು ಆಗಿರೋದಿಲ್ಲ ನೋಡಿ, 30 ವರ್ಷ 35 ವರ್ಷ ಏನು ಆಗಿರೋದಿರಲ್ವ, ಅಂಥವರಿಗೆ ವಿಶೇಷವಾಗಿ ಶುಭ ಸುದ್ದಿ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಎಷ್ಟೋ ವರ್ಷಗಳಿಂದ ಒಂದು 30 ವರ್ಷ 35 ವರ್ಷವೂ ಆಗಿಬಿಟ್ಟಿರುತ್ತೆ, ಗುರುಗಳೇ ನನ್ನ ಮಗಳಿಗೆ ಮದುವೆ ಆಗುತ್ತಾ ಅಂತ ಹೇಳಿದ್ರೆ ತಂದೆಯವರು ವೃಷಭ ರಾಶಿಯವರಾಗಿರಬೇಕು ಅಥವಾ ತಾಯಿ ವೃಷಭ ರಾಶಿಯವರಾಗಿದ್ದರೆ ಖಚಿತವಾಗಿಯೂ ನಿಮ್ಮ ಮಕ್ಕಳಿಗೆ ಶುಭ ಕಾರ್ಯ ನೆರವೇರುವಂತಹ ಸಾಧ್ಯತೆ ಇದೆ. ನೆರವೇರದ ನಂತರ ಸ್ವಲ್ಪ ಆದಷ್ಟು ಸ್ವಾಭಿಮಾನದಿಂದ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಅದು ಒಂದು ಶುಭ ಸಮಾರಂಭದ ಮನೆಯಲ್ಲಿ ಅಥವಾ ಪತಿ ಹಾಗೂ ಪತ್ನಿಯ ನಡುವೆ, ಅಥವಾ ನಿಮ್ಮ ಮನೆಯಲ್ಲಿ ಗಂಡ ಹೆಂಡ್ತಿರಿ ಈಗ ಹೊಸದಾಗಿ ಮದುವೆ ಆಗಿರ್ತೀರ, ಅಂಥವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಒಂದು ಸಾಧ್ಯತೆ ಇದೆ. ಸ್ವಲ್ಪ ಆದಷ್ಟು ಜಗಳಗಳು ನೆರವೇರುವಂತಹ ಸಾಧ್ಯತೆ ಇದೆ. ಅದು ಸ್ವಲ್ಪ ಸ್ಟೇಷನ್ವರೆಗೂ ಹೋದರೂ ಕೂಡ ನೆರವೇರುವಂತಹ ಸಾಧ್ಯತೆ ಇದೆ. ಸ್ಟೇಷನ್ವರೆಗೂ ಹೋಗಿದ ತಕ್ಷಣ ಅದೇನು ಡೈವರ್ಸ್ ಆಗಲ್ಲ, ಏನೂ ಆಗಲ್ಲ. ನಿಮ್ಮಲ್ಲೇ ನೀವು ಅದನ್ನು ಸಾಲ್ವ್ ಮಾಡ್ಕೋತೀರಾ ಅಥವಾ ಗುರು ಹಿರಿಯರೆಲ್ಲ ಕೂತ್ಕೊಂಡು ನಿಮ್ಮ ಬುದ್ಧಿವಾದವನ್ನು ಹೇಳಿ ಅಂತಹ ಸಮಸ್ಯೆಗಳೆಲ್ಲ ದೂರವಾಗುತ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಚೆನ್ನಾಗಿರ್ತೀರ. ಆದರೆ ನಿಮ್ಮ ಮಕ್ಕಳಿಗೆ ಸಮಯವನ್ನು ಕೊಡಿ, ಅಥವಾ ನಿಮ್ಮ ಮಕ್ಕಳು ಚಿಕ್ಕದಾಗಿದ್ದರೆ ಅಂಥ ಒಂದು ಮಕ್ಕಳಿಗೆ ಆದಷ್ಟು ಸಮಯವನ್ನು ಕೊಟ್ಟರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಲಹ ಅನ್ನೋದು ಬರೋದಿಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಪ್ರೇಮ ಜೀವನ. ನೀವು ಯಾರನ್ನಾದರೂ ನಂಬಿದರೆ ಅವರ ಜೊತೆ ದೀರ್ಘಕಾಲದ ಸಂಬಂಧವನ್ನು ಬಯಸ್ತೀರ. ಯಾಕೆಂದರೆ ನಿಮ್ಮ ಮನಸ್ಥಿತಿ ಇರದೆ ಹೀಗೆ, ನಿಮ್ಮ ವ್ಯಕ್ತಿತ್ವನೂ ಇರದೆ ಹೀಗೆ. ಒಂದ್ಸಲಿ ಒಬ್ಬರನ್ನ ನಂಬಿದ್ರೆ ಅವ್ರನ್ನ ಸಾಯೋವರೆಗೂ ಬಿಡದೇ ಇರುವಂಥ ವ್ಯಕ್ತಿ ನೀವಾಗಿರ್ತೀರ. ಅಥವಾ ನಿಮ್ಮ ಲವ್ವರ್ದೇನಾದರೂ ವೃಷಭ ರಾಶಿ ಆಗಿದ್ದರೆ ಅವರ ವ್ಯಕ್ತಿತ್ವನೇ ಹೀಗೆ. ಒಂದ್ಸಲಿ ಅವ್ರನ್ನ ನಂಬಿಟ್ರೆ ಅದು ಯಾವುದೇ ಕಾರಣಕ್ಕೂ ನಿಮ್ಮನ್ನು ದೂರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡೋದಿಲ್ಲ. ಆ ರೀತಿಯಾದಂಥ ವ್ಯಕ್ತಿತ್ವ ಅವರದ್ದು ಆಗಿರುತ್ತೆ ಮತ್ತು ನಿಮ್ಮದು ಕೂಡ ಆಗಿರುತ್ತೆ. ನಿಮ್ದು ಇಬ್ಬರದು ಕೂಡ ವೃಷಭ ರಾಶಿಯವರಾಗಿದ್ದರೆ ಇನ್ನೂ ಕೂಡ ಭಾಳಷ್ಟು ಲವಲವಿಕೆಯಿಂದ ಇರುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಅದು ಈ ತಿಂಗಳಿನಲ್ಲಿ. ಇನ್ನು ಆರೋಗ್ಯದಲ್ಲಿ ವಿಶೇಷವಾಗಿ ಸ್ವಲ್ಪ ಗಂಟಲು ಮತ್ತು ಕುತ್ತಿಗೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ನೀವು ನಿಮ್ಮ ಆಹಾರದ ಕ್ರಮ ಆಗಿರಬಹುದು ಅಥವಾ ನೀರಿನ ಸೇವನೆ ಆದಷ್ಟು ತಣ್ಣೀರನ್ನೇ ಕುಡಿಯೋದ್ರಿಂದ ಆಗಿರ್ಬೋದು ಗಂಟಲಿಗೆ ಸಂಬಂಧಪಟ್ಟಂತಹ ತೊಂದರೆ ಬರುತ್ತೆ. ಅದು ವೃಷಭ ರಾಶಿಯವರಿಗೆ ಜಾಸ್ತಿ ಬರೋದು ನಾನು ನೋಡಿರೋ ಪ್ರಕಾರ. ಹಾಗಾಗಿ ಅಂಥ ಒಂದು ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯಕೀಯ ಸಲಹೆಯನ್ನು ಪಡೆದುಕೊಂಡು ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ, ಅದು ಬಿಟ್ಟರೆ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ BP ಶುಗರ್ಸ್ ಆಗಿರ್ಬೋದು, ಹೈ ಆಗೋದು, ಲೋ ಆಗೋದು ಅಥವಾ ಲೋ ಶುಗರ್ಸ್ ಆಗೋದು, ಆ ಥರದ್ದು ಯಾವುದೇ ಸಮಸ್ಯೆಗಳು ಬರಲ್ಲ. ಬಂದರೆ ಇದೆರಡೇ ಸಮಸ್ಯೆಗಳು ಬರೋದು. ಇಷ್ಟು ವೃಷಭ ರಾಶಿಯ ಜುಲೈ ತಿಂಗಳ ಒಂದು ಫಲಾನುಫಲಗಳು. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಜೈ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ. ಹರಿ ಓಂ.